ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧ್ಯಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲ್ಯಾಂಡ್ ಸರ್ವೇಯರ್ ಈ ಎಕ್ಸಾಮಿನ HK ವೃಂದದ ಒಂದು ನಿಗದಿತ ದಿನಾಂಕ 6 and 7 ಇತ್ತು. 6 and 7th ಜುಲೈ. ಓಕೆ, ಬಟ್ ಇನ್ನೂ ಆ ಒಂದು ಎಕ್ಸಾಮ್ದು ಹಾಲ್ ಟಿಕೆಟ್ ಬಿಟ್ಟಿಲ್ಲ, ಮತ್ತು ಆ ಒಂದು ಎಕ್ಸಾಮ್ದು ಪೋಸ್ಟ್ಪೋನ್ ರಿಲೇಟೆಡ್ ಏನು ಒಂದು ಆಫಿಷಿಯಲ್ ಆಗಿ ಒಂದು ನಮಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಎಲ್ಲ ಒಂದು ಮಾಹಿತಿಯ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ಎಲ್ಲರೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಫ್ರೆಂಡ್ಸ್, ಈಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಲ್ಯಾಂಡ್ ಸರ್ವೇಯರ್ದು HK ಮತ್ತು RPC ಹೇಗೆ 20 ಮತ್ತು 21 ಇದೆ. ಓಕೆ, 21 ಇದೆ. ಬಟ್ ಈಗ ಫೋಕಸ್ ಆಗಿರೋದು ಏನಪ್ಪ ಅಂದರೆ HK ರೀಜನ್ದು ಮೇನ್ಲಿ. ಓಕೆ, ಸೊ ಈ ಒಂದು HK ರೀಸನ್ದು ಏನೂ ಒಂದು ನಮಗೆ ಈ ಒಂದು KPSC ವತಿಯಿಂದ ನಮಗೆ ಏನೂ ಅಪ್ಡೇಟ್ ಬಂದಿಲ್ಲ. ಒಂದು ಎಕ್ಸಾಮ್ ಇದೆಯಾ ಅಥವಾ ಪೋಸ್ಟ್ಪೋನ್ ಆಗುತ್ತಾ, ಅಥವಾ ಎಕ್ಸಾಮ್ ಇದ್ದರೆ ಇವತ್ತು 2 ಜುಲೈ. ಓಕೆ, ಇನ್ನು 6 ಜುಲೈ ಅಂತ ಹೇಳಿದ್ರೆ ಇನ್ನು 4 ದಿವಸಗಳು ಉಳಿದಿವೆ. ಓಕೆ, ಈಗ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ತಾಯಿದೆ, ಎಕ್ಸಾಮ್ ಇದೆಯಾ ಇಲ್ಲ. ಓಕೆ, ಈಗ ಆಲ್ರೆಡಿ ಒಂದು ನಮಗೆ ಏನಾದರೂ ಇನ್ಫಾರ್ಮೇಷನ್ ಬರಬೇಕಾಗಿತ್ತು. ಸೊ ಈಗ ಇಲ್ಲಿ ಪ್ರೆಸ್ ನೋಟಲ್ಲಿ ಚೆಕ್ ಮಾಡಿದ್ರೆ ಈ ಪ್ರೆಸ್ ನೋಟಲ್ಲಿ ಕೂಡ ಏನಪ್ಪ ನೋಡಿ, ಇಲ್ಲಿ ಏನು ಈ ಒಂದು ಹಾಲ್ ಟಿಕೆಟ್ ರಿಲೇಟೆಡು ಏನೂ ಒಂದು ಮಾಹಿತಿ ಸಿಗ್ತಾಯಿಲ್ಲ ನಮಗೆ. ಓಕೆ, ಈಗ ಒಂದು ವಿಷಯಕ್ಕೆ ಬಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಮುಖಪುಟಕ್ಕೆ ಬಂದು ಇಲ್ಲಿ ನೋಡಿ ಅಪ್ಲೈ ಫಾರ್ ವೇರಿಯಸ್ ನೋಟಿಫಿಕೇಷನ್, ಇಲ್ಲಿ ನೋಡಿ ಲ್ಯಾಂಡ್ ಸರ್ವೇಯರ್ RPC, ಲ್ಯಾಂಡ್ ಸರ್ವೇಯರ್ HK. ಓಕೆ, ಸೊ ಈಗ ಇಲ್ಲಿ HK ವೃಂದ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನೀವು ಈ ಒಂದು ನಿಮ್ಮ ಲಾಗಿನ್ ID ಮತ್ತು ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗಿ ಇಲ್ಲಿ. ಓಕೆ, ಇಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಓಕೆ, ಲಾಗಿನ್ ಆದಮೇಲೆ ಜಸ್ಟ್ ಅ ಮಿನಿಟ್, ಲಾಗಿನ್. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಒಂದು ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಿ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆದಮೇಲೆ ಈ ಥರ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ. ಹೋಮ್ ಸ್ಕ್ರೀನ್ ಸಿಗುತ್ತೆ ನೋಡಲಿಕ್ಕೆ. ಅಪ್ಲಿಕಂಟ್ ಡೀಟೇಲ್ ರಿಜಿಸ್ಟ್ರೇಷನ್, ಅಪ್ಲೈ ಟು ಪೋಸ್ಟ್, ಅಪ್ಲೈಡ್ ಪೋಸ್ಟ್, ಡಿಲೇಟೆಡ್ ಅಪ್ಲಿಕೇಶನ್, ಅಡ್ಮಿಟ್ ಕಾರ್ಡ್. ಓಕೆ, ಸೊ ನೀವು ಇಲ್ಲಿ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಅಂದರೆ ಯಾಕೆಂದರೆ ಈ ಒಂದು ನಿಮ್ಮ ಹಾಲ್ ಟಿಕೆಟನ್ನು ಬಿಟ್ಟಿದ್ದರೆ ಈ ಒಂದು ಸೆಷನಲ್ಲಿ ಅಪ್ಡೇಟ್ ಆಗಿರ್ತದೆ. ಜಸ್ಟ್ ಕ್ಲಿಕ್ ಹಿಯರ್. ನೀವು ಹೆಲ್ಪ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರದೊಂದು ವಿವರಗಳು ಬರ್ತಾವೆ. KPSC ನೋಟಿಫಿಕೇಷನ್ ಡೀಟೇಲ್ಸ್, ಡೌನ್ಲೋಡ್ ಅಡ್ಮಿಟ್ ಕಾರ್ಡ್. ಆ್ಯಕ್ಚುಲಿ ನೀವು ಈ ರೀತಿಯೇ ಡೌನ್ಲೋಡ್ ಮಾಡ್ಕೋಬೇಕು. ಬಟ್ ಇಲ್ಲಿ ನೋಡೋಣ, ಇಲ್ಲಿ ಸೆಲೆಕ್ಟ್ ನೋಟಿಫಿಕೇಷನ್ ನಂಬರ್ ಅಂತ ಬರುತ್ತೆ. ಬಟ್ ಇಲ್ಲಿ ಇನ್ನೂ ಯಾವುದೋ ಒಂದು ನೋಟಿಫಿಕೇಷನ್ ನಂಬರ್ ಕೂಡ ಆ್ಯಕ್ಟಿವ್ ಇಲ್ಲ. ಓಕೆ, ಈಗ ಆ್ಯಕ್ಚುಲಿ 4 ಡೇಸ್, ಅಟ್ಲೀಸ್ಟ್ 4 ಡೇಸ್ ಮುಂಚೆ ಆದರೂ ಅಡ್ಮಿಟ್ ಕಾರ್ಡನ್ನು ಬಿಡಲೇಬೇಕು. ಸೊ ಫ್ರೆಂಡ್ಸ್, ಆದ ಕಾರಣ ನಾನೇನು ಹೇಳ್ತೀನಿ, ಇಲ್ಲೇ ಇನ್ನು ನಾಳೆ 3 ಅಥವಾ 4ನೇ ತಾರೀಕು ಈ ಒಂದು 2 ಡೇಸಲ್ಲಿ ನಿಮಗೆ ಒಂದು ಏನಾದರೂ ಅಪ್ಡೇಟ್ ಬಂದೇ ಬರುತ್ತೆ. KPSC ವತಿಯಿಂದ ಒಂದು 5-6 ಎಕ್ಸಾಮ್ ಪೋಸ್ಟ್ಪೋನ್ ಅಂತ ಬರುತ್ತೆ, ಇಲ್ಲ ಈ ಒಂದು ಎಕ್ಸಾಮ್ ರಿಲೇಟೆಡ್ ಏನಾದರೂ ಮಾಹಿತಿ ಬರುತ್ತೆ. ಐ ಹೋಪ್. ನನಗೇನು ಅನಿಸುತ್ತೆ ಅಂದರೆ, ಈಗ ಇವತ್ತು 2 ಜುಲೈಯಾ ಬಿಟ್ಟರೆ ಇವತ್ತು ನೈಟು ಏನಾದರೂ ಅಪ್ಡೇಟ್ ಸಿಗ್ಬೋದು ನಿಮಗೆ. ಓಕೆ, ಒಂದು ಎಕ್ಸಾಮ್ ಇದೆಯಾ ಅಂತ ಒಂದು ಕನ್ಫರ್ಮ್ ಆಗಿದ್ದರೆ ಇವತ್ತು ಹಾಲ್ ಟಿಕೆಟ್ ಬಿಡ್ಬೋದು. ಇಲ್ಲ ಇವತ್ತು ಬಿಡಲಿಲ್ಲ, ಅಥವಾ ಲಾಸ್ಟ್ ಮ್ಯಾಕ್ಸಿಮಮ್ ನಾಳೆನೂ ಬಿಡಲಿಲ್ಲ ಅಂದರೆ ಈ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಯಾಕೆಂದರೆ ಎಕ್ಸಾಮ್ಗಿಂತ ಮುಂಚೆ 2 ಡೇಸಲ್ಲಿ ಒಂದು ಹಾಲ್ ಟಿಕೆಟನ್ನು ಯಾವುದೇ ಒಂದು ಆಯೋಗ ಅಥವಾ ಕಮಿಷನು
ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಾರ್ಮಲಾಗಿ ಈ KPCದು ಪ್ರೊಸೆಸ್ ನೋಡ್ತಿದ್ರೆ ಮಿನಿಮಮ್ ಅಂದರೆ 4 to 5 ಡೇಸ್, ಈ ಒಂದು ಎಕ್ಸಾಮ್ಗಿಂತ ಮುಂಚೆನೇ 4 to 5 ಡೇಸ್ ಅನ್ನೋಕ್ಕಿಂತ ಹೆಚ್ಚು 6 or 7 ಡೇಸ್ ಬಿಟ್ಟೇ ಬಿಡ್ತಾರೆ. ಸೊ ಈಗ ನಾವು ಇನ್ನೂ ನಮಗೆ 4 to 4 ಡೇಸ್ ಟೈಮಿಂಗ್ ಇದೆ. ಸೊ ಇವತ್ತು ಮತ್ತು ನಾಳೆ ಕಾಯ್ದು ನೋಡೋಣ. ಓಕೆ, 2nd or 3rd ಜುಲೈ ಇಲ್ಲಿ ನೋಡಿದ್ರೆ ನಿಮಗೆ ಗ್ಯಾರಂಟಿ ಇವತ್ತು ಅಥವಾ ನಾಳೆ ಒಂದು 2 ಡೇಸಲ್ಲಿ ಮ್ಯಾಕ್ಸಿಮಮ್ 2 ಡೇಸಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಒಂದು ಮಾಹಿತಿ ಸಿಗುತ್ತೆ, ಎಕ್ಸಾಮ್ ಇದೆಯಾ ಅಥವಾ ಇಲ್ಲ. ಸೊ ಈಗ ಎಕ್ಸಾಮ್ ಇದೆ ಅನ್ನೋಕ್ಕಿಂತ ಹೆಚ್ಚು ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಒಂದು ಚಾನ್ಸಸ್ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆಂದರೆ 7th of July ಈ ಒಂದು ದಿನಾಂಕದಂದು ಈಗಾಗಲೇ ಒಂದು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, CET ಎಕ್ಸಾಮ್ ಇದೆ, ಸೆಕೆಂಡಾಗಿ UPSC ನಡೆಸುವ EPFO ಎಕ್ಸಾಮ್ ಇದೆ. ಓಕೆ, ಸೊ ಇವು 2 ಎಕ್ಸಾಮ್ ಇರೋಗಳಿಂದ ಇದು ಎಕ್ಸಾಮ್ ಇರೋದು ಒಂದು ಮ್ಯಾಕ್ಸಿಮಮ್ ಅಭ್ಯರ್ಥಿಗಳಿಗೆ ಒಂದು ಏನಪ್ಪ ಟೆನ್ಷನ್ ಉಂಟಾಗಿದೆ. ಸೊ ಬಟ್ ಈ ನಮಗೆ KPSC ವತಿಯಿಂದ ಒಂದು ಏನಾದರೂ ಒಂದು ನಿರ್ಣಯ ಬರಬೇಕು. ಪೋಸ್ಟ್ಪೋನ್ ಇದ್ದರೆ ಪೋಸ್ಟ್ಪೋನ್ ಅಂತ ಹೇಳಬೇಕು, ಇಲ್ಲಾಂದರೆ ಏನಪ್ಪ ಈ ಒಂದು ಆಲ್ರೆಡಿ ಹಾಲ್ ಟಿಕೆಟನ್ನು ಬಿಡಬೇಕಾಗಿತ್ತು. ಸೊ ಫ್ರೆಂಡ್ಸ್, ಎಕ್ಸಾಮ್ ನಾನು ಹೇಳೋದು ಒಂದೇ, ಎಕ್ಸಾಮ್ ಇರಲಿ ಬಿಡಲಿ. ಓಕೆ, ಇನ್ನು 6th 7th ಇನ್ನು 4 ಡೇಸ್ ಇದೆ. ಅದು ಟೈಮಿಂಗನ್ನು ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮದು ಏನಪ್ಪ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಬಿಟ್ಟರು ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಟ್ಲೀಸ್ಟ್ 3 ಡೇಸ್ 4 ಡೇಸ್ ಆದರೂ ಮುಂಚೆ ಬಿಡಲೇಬೇಕು. ಸೊ ಅದಕ್ಕೆ ನೀವು ಅದನ್ನು ಏನೂ ಯೋಚನೆ ಮಾಡದೆ ನಿಮ್ಮ ಸ್ಟಡಿ ಕಡೆ ಗಮನ ಕೊಡಿ. ಎಕ್ಸಾಮ್ 7th ಇದ್ದರೂ ನೀವು ರೆಡಿಯಾಗಿರಿ, ಇರಲಿಲ್ಲ ಅಂದ್ರೂ ರೆಡಿಯಾಗಿರಿ. ಎಕ್ಸಾಮು ನಂದು 7th ಇದೆ ಅಂತ ರೆಡಿಯಾಗಿ ಕೂತ್ಕೊಳ್ಳಿ. ಯಾಕೆಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ಕೆಲವೊಂದು ಜನ ಏನು ಮಾಡ್ತಾರೆ, ಎಕ್ಸಾಮು ಪೋಸ್ಟ್ಪೋನ್ ಆಗ್ಬೋದು ಅಂತ ಬಿಟ್ಬಿಡ್ತಾರೆ. ಬಟ್ ಡೋಂಟ್ ಡೂ ದ್ಯಾಟ್. ಓಕೆ, ಪ್ಲೀಸ್ ಬಿ ಪ್ರಿಪೇರ್ಡ್ ವೆಲ್. ಓಕೆ, ಏನೇ ಒಂದು ಅಪ್ಡೇಟ್ ಇದ್ದರೆ ಈ ಹಾಲ್ ಟಿಕೆಟ್ ರಿಲೇಟೆಡ್ ವಿದಿನ್ ರಿಲೀಸ್ ಆಫ್ ದ್ಯಾಟ್ ಅಪ್ಡೇಟ್ ನೋಟಿಫಿಕೇಷನ್ ಐ ವಿಲ್ ಅಪ್ಲೋಡ್ ಆನ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಏನೇ ಒಂದು ಅಪ್ಡೇಟ್ ಇರೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಏನೇ ಇರಲಿ, ಎಕ್ಸಾಮ್ ಪೋಸ್ಟ್ಪೋನ್ ಆಗಲಿ ಬಿಡಲಿ, ನಿಮ್ಮ ಒಂದು ಅಭ್ಯಾಸವನ್ನು ಚೆನ್ನಾಗಿ ಮಾಡಿ. ಐ ಥಿಂಕ್ ಇನ್ 2 ಡೇಸಲ್ಲಿ ನಿಮಗೆ ಗ್ಯಾರಂಟಿ ಅಪ್ಡೇಟೇ ಸಿಗುತ್ತೆ. ಇವತ್ತು ಟುಡೇ ಆರ್ ಟುಮಾರೋ. ಯಾಕೆಂದರೆ ಕೆಲವೊಂದು ಜನದ್ದು ಎಕ್ಸಾಮ್ ಹೆಂಗಿರುತ್ತಪ್ಪ, ಈಗ ಕೆಲವೊಂದು ಜನ ಬಿಜಾಪುರ ಇರ್ತಾರೆ. ಓಕೆ, ಅವರು ಬೆಂಗಳೂರು ಸೆಂಟರ್ ಚೂಸ್ ಮಾಡಿರ್ತಾರೆ. ಸೊ ಅವರಿಗೆ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಟೈಮಿಂಗ್ ಬೇಕಲ್ಲ. ಸೊ ಅಟ್ಲೀಸ್ಟ್ 2 to 3 ಡೇಸ್ ಬೇಕೇ ಬೇಕು. ಅದಕ್ಕೆ ಈ ಒಂದು ನಾಳೆ ಅಥವಾ ನಾಡಿದ್ದು ಒಂದು 2 ಡೇಸಲ್ಲಿ ನಿಮ್ಗೆ ಗ್ಯಾರಂಟಿ ಅಪ್ಡೇಟ್ ಸಿಗುತ್ತೆ. ಅದನ್ನು ನಂಗೆ ಅಪ್ಡೇಟ್ ಸಿಕ್ಕ ಮೇಲೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸೊ ಯಾರೂ ಏನೂ ಯೋಚನೆ ಮಾಡದೆ ಕೂಲಾಗಿರಿ, ನಿಮ್ಮ ಸ್ಟಡಿ ಕಡೆ ಗಮನ ಕೊಡಿ. ಎಕ್ಸಾಮ್ ಇದ್ದರೆ ನಿಮ್ಗೆ ಆಟೋಮೆಟಿಕ್ ಗೊತ್ತೇ ಆಗುತ್ತೆ. ಓಕೆ, ಬಿ ಪ್ರಿಪೇರ್ಡ್ ವೆಲ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.